ಹಾಯ್ ಫ್ರೆಂಡ್ಸ್, ಇವಾಗ ನಾವು 4 ಜನ ಮನೆಗೆ ಬಂದಿದ್ದೀವಿ. ಫ್ರೆಂಡ್ಸ್, ನಾನು ಫೋನ್ ತೆಗೆದ ತಕ್ಷಣ ಅವನು ಹಂಗೆ ಹೇಳೋದು, ನಾನು ಮಾತಾಡೋದನ್ನ ಇಮಿಟೇಟ್ ಮಾಡ್ತಾನೆ. ನಮ್ಮ ಮನೆಯವ್ರು ಊರಿಗೆ ಹೋಗಿದ್ರಲ್ಲ, ಏನೇನು ತಂದವ್ರೆ ಅಂತ ಬ್ಯಾಗ್ ಎಲ್ಲ ತೆಗಿಬೇಕು. ಏನೇನು ತಂದವ್ರೆ ಅಂತ ತೋರಿಸ್ತೀನಿ. ನಮ್ಮ ವಸಿಷ್ಠಂಗೆ ಗೊತ್ತಿಲ್ಲ, ಸರ್ಪ್ರೈಸ್. ಈಗ ಅವ್ನು ನೋಡಿಬಿಟ್ರೆ ಫುಲ್ ಖುಷಿ ಆಗ್ಬಿಡ್ತಾನೆ. ಈಗ ಒಂದೊಂದು ತೆಗೆದು ತೋರಿಸ್ತೀನಿ ಏನೇನು ತಂದವ್ರೆ ಅಂತ ಹೇಳ್ಬಿಟ್ಟು. ಅಲ್ಲಿ ನೋಡಿ, ಫಾಸ್ಟಾಗಿ ಬರೀತಾವನೆ ನೋಡಿ ಫ್ರೆಂಡ್ಸ್. ಅಲ್ಲಿ ಅರ್ಜೆಂಟಲ್ಲ ಹಿಂಗೆ ಬರೀತಾವನೆ ಅಂದರೆ ನೆಕ್ಸ್ಟ್ ಪೇಜ್ ಟರ್ನ್ ಮಾಡ್ಕೊಳ್ಳೋದಕ್ಕೆ ಕಷ್ಟ ಆಗುತ್ತೆ ಅಂಥೇಳಿ ಫೋನಲ್ಲೇ ಫೋಟೋ ತೆಗೆದಕ್ಕೆ ಬರೀತಾವನೆ. ಅಯ್ಯೋ ನಿಧಾನ, ಹ್ಯಾಂಡ್ ರೈಟಿಂಗ್ ಹಾಳಾಗತ್ತೆ. ಓಯ್ ಇದು ಮಂಡಕ್ಕಿ ಇದು ದಾವಣಗೆರೆ ಪುರಿ. ಇಲ್ಲಿ ಸಿಗಲ್ಲ, ಇಲ್ಲಿ ಬೆಳಗಾವಿ ಮಂಡಕ್ಕಿ ಸಿಗುತ್ತೆ ದಪ್ಪದು. ನಮಗೆ ಇದು ಬೆಳ್ಳುಳ್ಳಿ ಚುರುಮರಿ ಮಾಡಕ್ಕೆ ಬೇಕು ಅಂಥೇಳಿ ಒಂದು ತರಿಸಿದ್ದೀನಿ. ಅದು ಒಂದು ಚೀಲಕ್ಕೆ 115 ರೂಪಾಯಿ ಇರುತ್ತೆ. ಅದು 120. ನಾವು ಮೊನ್ನೆ 105 ಕೊಟ್ಟು ತಂದಿದ್ದೆ. ತಂದಾಗ ಅವಾಗ 100 ರೂಪಾಯಿ ಇರ್ತದೆ, ಈಗ 120 ಆಗಿದೆ ಅಂತೆ. ಈಗ ಬನ್ನಿ ಏನೇನು ತಂದಾರ ತೋರಿಸ್ಬಿಡ್ತೀನಿ. ಈ ಬ್ಯಾಗ್ ತೊಳೆದಾಕ್ಬೇಕು ಫ್ರೆಂಡ್ಸ್. ಇದು ಬೆಂಗಳೂರಿಗೆ ಹೋಗಿ ಬಂದೈತೆ, ಶಿವಗಂಗೆ ಹೋಗಿ ಬಂದೈತೆ, ಈಗ ಊರಿಗೆ ಹೋಗಿ ಬಂದೈತೆ. ಫುಲ್ ಗಲೀಜಾಗಿದೆ. ನಾಳೆ ತೊಳೆದು ಹಾಕ್ತೀನಿ. ನಮ್ಮೂರಿಗೆ ಹೋಗಿ ಬಂದಿದ್ದೀವಿ ಅಂದರೆ ನಾವು ನಮ್ಮೂರು ಸ್ವೀಟ್ ತರದೇ ಇರೋಕ್ಕಾಗುತ್ತೆ ಹೇಳಿ. ಯಾವುದಿದು? ಧಾರವಾಡ ಪೇಡನ? ಅಲ್ಲ, ಧಾರವಾಡ ಪೇಡ ತರದ್ದೇ ನಮ್ಮೂರಿಗೆ ಹೋಗಿ ಬಂದಮೇಲೆ. ಬಟ್ ಈ ಧಾರವಾಡ ಪೇಡ ಅಲ್ವಂತೆ, ನೋಡೋಣ ತಡಿ. ಓ, ಬೂಂದಿ ಲಾಡು ಕಾಣಿಸ್ತಿದ್ಯಾ? ಬೂಂದಿ ಲಾಡು ಇದು ಸ್ವೀಟ್ ಅಂತ. ಇಲ್ಲಿ ಬೂಂದಿ ಈ ಥರ ಸಿಗಂಗಿಲ್ಲ ಫ್ರೆಂಡ್ಸ್, ಬೇರೆ ಥರ ಸಿಗುತ್ತೆ. ಹಾಗಾಗಿ ಇದು ನಾನು ಥರ ಕೇಳಿದ್ದು ಬೂಂದಿ. ಈ ಬೂಂದಿ ಯಾವ ಬೂಂದಿ? ಈ ಬೂಂದಿ ಫಸ್ಟ್ ನೀವು ಹೋಮ್ವರ್ಕ್ ಮಾಡೋಗೆ ಮತ್ತೆ ಇದು ಪೌಡರ್ ಖಾಲಿ ಆಗ್ತಾನಿತ್ತು, ಹಾಗಾಗಿ ಇದು ಪೌಡರ್ ತರಿಸಿದ್ದೀನಿ. ಅರ್ಧ ಕೆಜಿ ಕಳ್ಳ. ಇದು ಅವಲಕ್ಕಿ ಪೇಡ, ಮೀಡಿಯಂ ಅವಲಕ್ಕಿ. ಇದು ಇಲ್ಲಿ ಸಿಗಲ್ಲ, ನಮ್ಮ ಕಡೆ ದಪ್ಪ ಸಿಗುತ್ತೆ. ಅದಾದ್ಮೇಲೆ ಒಂದರೆ ಕೃಷ್ಣರ 1 ಕೆಜಿ ಸಾಕು ಅಂದೆ, ಯಾಕಂದ್ರೆ ಹೊರಕ್ಕೆ ಭಾರ ಆಗುತ್ತೆ. ಹಾಗಾಗಿ ಇದು ಇಲ್ಲ, ಸುಮ್ಮನೆ ನೀರೊಳಗೆ ಹಾಕಿ ಮಡಿ ಮಾಡೋದು. ಬರಿ ನೋಡಿ, ಬರಿ. ಚಕ್ಲಿ, ಬಟರ್, ಬೆಣ್ಣೆ ಚಕ್ಲಿ. ನಮ್ಮ ಕಡೆ ಫೇಮಸ್ ಸವಣೂರು ಖಾರ, ವರ್ಲ್ಡ್ ಫೇಮಸ್, ಗೊತ್ತಿರುತ್ತೆ ಸವಣೂರು ಖಾರ ಎಲ್ಲರಿಗೂ. ಇದು ಒಂದ್ಸತಿ ಇತ್ತು. ಮತ್ತೆ ನಮ್ಮೂರಿನ, ನಮ್ಮ ಕಡೆ ಸ್ಪೆಷಲ್ ಇಲ್ಲಿ ನೋಡ್ತಿರ್ಬೋದು, ನಮ್ಮ ಉತ್ತರ ಕರ್ನಾಟಕ ಸ್ಪೆಷಲ್ ಧಾರವಾಡ ಪೇಡ. ನಾವು ಕಂಪಲ್ಸರಿ ತರ್ತೀವಿ ಊರಿಗೆ ಹೋದರೆ ಧಾರವಾಡ ಪೇಡ. ಯವ್ವಾ, ಈ ಹುಡುಗ ಎಷ್ಟು ಒರಿಜಿನಲ್ ಪ್ಯೂರ್ ಬೇಕು ಧಾರವಾಡ ಪೇಡ ಅಂದರೆ ನಮ್ಮ ಕಡೆನೇ ಸಿಗುತ್ತೆ. ಇಲ್ಲಿದಷ್ಟು ಚೆನ್ನಾಗಿರಲ್ಲ. ಅಲ್ಲಿಂದೆಲ್ಲ ಎತ್ಕೊತಾವೆ. ಇದು ಧಾರವಾಡ ಪೇಡ ಸಖತ್ತಾಗಿದೆ, ಟೇಸ್ಟ್ ಮಾತ್ರ. ನಮ್ಮ ವಸಿಷ್ಠ ಅವ್ರಿಗೆ ಕಪ್ ಕೇಕ್, ಇದು ನಮ್ಮ ಮನೆಯವ್ರು ತಂದಿರೋದು. ಇದು ನಾವೇನು ಹೇಳಿಲ್ಲ, ಇದು ಗಾನು ಹೇಳಿರೋದು ಧಾರವಾಡ ಪೇಡ. ಬೂಂದಿನ ನಾನು ಹೇಳಿರೋದು. ಚಕ್ಲಿ, ಖಾರ, ಇವು ಕೇಕು ಎಲ್ಲ ನಮ್ಮ ಮನೆಯವ್ರು ತಂದವ್ರೆ. ಚಿನ್ನ ಏನು ಹೇಳಿಲ್ಲ, ಅವ್ರಿಗೇನು ಇಲ್ಲ. ಹೋಗ್ದಾಕಿದೆ ಇದು ಫಸ್ಟ್ ಬರೀ. ಇಲ್ಲಿ ನೋಡಿ, ಇದು ಕಡಲೆ ಬೀಜ. ಕಡಲೆ ಅಂದರೆ ಹುರ್ಗಡ್ಲೆ ಅಲ್ಲ, ಶೇಂಗಾ ಬೀಜ. ಇನ್ನೊಂದು ಫೇರ್ ಆ್ಯಂಡ್ ಲವ್ಲಿ. ಇದು ತೊಳೆದು ಹಾಕಬೇಕು ನಾಳೆ ಬೆಳಗ್ಗೆ. ಫಸ್ಟ್ ಹೋಮ್ವರ್ಕ್ ಮುಗೀತಾ? ಇಲ್ಲ ನೋಡಿ, ಹಿಂಗಾಗುತ್ತೆ. 50-50. ಸರ್ ಅಲ್ಲ, ಮ್ಯಾಮ್ ಕಳ್ಸಕ್ಕಂದು ವಿಡಿಯೋ. ಹೋಮ್ವರ್ಕ್ ಮಾಡೋದು ಧಾರವಾಡ ಪೇಡ.
ಈಗ ನಾನು ಅವಲಕ್ಕಿನೇ ಮಾಡ್ತಾ ಇದ್ದೀನಿ ಊಟಕ್ಕೆ, ಅಂದರೆ ನೈಟ್ ಊಟಕ್ಕೆ ಈಗ ಅವಲಕ್ಕಿನೇ ಒಗ್ಗರಣೆ ಹಾಕ್ತೀನಿ. ಇದು ನನಗೆ ತುಂಬ ಇಷ್ಟ ಇದೆ ಅವಲಕ್ಕಿ. ಇದು ಖಾರದ ಪುಡಿ ಚೆನ್ನಾಗಿರೋದಕ್ಕೆ ಮತ್ತೆ ತರಿಸಿರೋದು. ಕೇಕ್ ಓಪನ್ ಮಾಡೋಕ್ಕೆ ನೋಡಿ ಎಷ್ಟು ಕಷ್ಟ ಬೀಳ್ತವ್ರೆ. ಎಲ್ಲ ಒಂದೇ ಸಲ ಡಮ್ ಅನ್ನಿಸ್ಬೇಡ್ರಿ, ಒಂದೊಂದು ತಿನ್ನಿರಿ, ಡೈಲಿ ಒಂದೊಂದು ತಿನ್ಬೇಕು ಸರಿನಾ? ಅಟ್ಲೀಸ್ಟ್ ಒಂದು 2-3 ದಿನನಾದರೂ ಇಟ್ಕೊಂಡು ತಿನ್ನಿರಿ. ಇವರೇನಿಲ್ಲ ಫ್ರೆಂಡ್ಸ್, ಒಂದು ದಿನಕ್ಕೆ ಏನು ಹಂಗೆ ಖಾಲಿ ಮಾಡಿ ಇಕ್ಕಿ ಬಿಡ್ತವ್ರೆ. ಹೆಂಗೈತೆ ಮಗ? ಚೆನ್ನಾಯ್ತಾ? ನಂಗೆ ಕೊಡಲ್ವಾ? ನಾನು ತಿನ್ನಲ್ಪ. ನಿಮ್ಮಪ್ಪ ತಂದಿರೋದು ಒಂದು ಥ್ಯಾಂಕ್ಸ್ ಹೇಳ್ರಿ ನಿಮ್ಮಪ್ಪಂಗೆ. ಇವನು ಥ್ಯಾಂಕ್ ಯು ಹೇಳಲ್ಲ, ಸಾರಿ ಕೇಳಲ್ಲ. ಭಾಳ ಈಗೋ ಐತಿ ಇವನಿಗೆ ಅಲ್ವಾ? ಥ್ಯಾಂಕ್ ಯು ಹೇಳಿ ನಿಮ್ಮಪ್ಪಂಗೆ. ಫ್ರೆಂಡ್ಸ್, ನಾನೀಗ ಅಡುಗೆ ಮಾಡಬೇಕು. ಟೈಮ್ ಬಂದು 8:15 ಆಯಿತು. ಈಗ ಅವಲಕ್ಕಿ ಕಲಿಸ್ಕೊಂಡು ತಿಂದು ಮತ್ತೆ ಮಲ್ಕೊಳ್ಳೋದು. ನಾಳೆ ಏನೇನಾಗುತ್ತೆ ಮತ್ತೆ ಬೆಳಗ್ಗೆ ಎದ್ದು ನೆಕ್ಸ್ಟ್ ವ್ಲಾಗ್ನ ಶೇರ್ ಮಾಡ್ತೀನಿ. ಈಗ ಊಟಕ್ಕೆ ಅವಲಕ್ಕಿನ ಮಾಡ್ತಾಯಿದ್ದೀನಿ. ಅವಲಕ್ಕಿ ತಿಂದ್ಬಿಟ್ಟು ಈಗ ಮಲಗೋದು. ಮತ್ತು ನಾನು ನೆಕ್ಸ್ಟ್ ಮಾರ್ನಿಂಗ್ ವ್ಲಾಗ್ನ ಕಂಟಿನ್ಯೂ ಮಾಡೋದಾದರೆ ಮಾಡ್ತೀನಿ. ಟೇಸ್ಟ್ ನೋಡ್ತೀನಿ. ಬೇಕ್ರಿಲಿ ತಂದಿರೋದ್ರಿ. ಚೆನ್ನಾಗಿ ನಂಗೆ ನಮ್ಮ ಕಡೆಯಲ್ಲಿ ಸ್ವೀಟ್ಸು, ನಮ್ಮ ಕಡೆಯಲ್ಲಿ ಊಟ, ನಮ್ಮ ಕಡೆಯಲ್ಲಿ ತಿಂಡಿನೇ ಇಷ್ಟ ಆಗೋದು. ಅಲ್ಲಿಗೂ ಇಲ್ಲಿ ನಾವಿರಲ್ಲಿಗೂ ಫುಲ್ ಡಿಫ್ರೆಂಟ್ ಇದೆ. ಊಟ ಸ್ಟೈಲು ಡಿಫ್ರೆಂಟು, ಸ್ವೀಟ್ಸು ತಿನ್ನೋ ಐಟಮು ಡಿಫ್ರೆಂಟ್ಸೇ ಇಲ್ಲಿ. ನಾವು ಇದನ್ನು ತಿಂತಿದ್ರೆ ಯಾವುದೋ ಮದುವೆ ಮನೆ ಏನೋ ಫಂಕ್ಷನ್ ಹೋಗಿಯೋಣ ಅನ್ನೋ ಫೀಲ್ ಬರ್ತೈತೆ. ನಮ್ಮ ಕಡೆ ಫಂಕ್ಷನಿಗೆ ಬೂಂದಿ ಉಂಡಿ ಕಂಪಲ್ಸರಿ ಇರುತ್ತೆ. ನೀರ ಬೂಂದಿ ಚೆನ್ನಾಯ್ತಲ್ಲ. ಅದು ತಿನ್ನೋವಾಗ ಫೀಲ್ ಏನು ಯಾವುದೋ ಫಂಕ್ಷನ್ನಿಗೆ ಬ್ಯಾಡ್ ಅಂತ ಬಿಡು. ಈಗ ತಿನ್ನಾನಲ್ಲಿ ದೇವ್ರ ಪ್ರಸಾದದ. ನೈರಿ ಹತ್ತಲಾರಂಗೆ ಕಾಯದ ಒಂದು ದೊಡ್ಡದಿದೆ ಈಗ. ಕುಂದ್ರಬೇಡದ ಮಂಡಕ್ಕಿ ಪುಡಿಯಕ್ಕವೇ ಕುತ್ಕೋಬಾರ್ದು. ನಾನು ಮೊನ್ನೆ ಇದು ಹೆಂಗೆ ಕೆ ಜಿ ಅಂತ 70 ರೂಪಾಯಿ ಕೆ ಜಿನ ಕೇಳ್ಬೇಕು ನೀನು. ಅವಲಕ್ಕಿ ಹೆಂಗೆ ಕೆ ಜಿ ಅಲ್ಲಿ ಫಸ್ಟ್ ಕೇಳಿದಿಲ್ಲ 70 ನಮ್ಮಲ್ಲಿ. ನಮ್ಮ ಕಡೆ ಥರದ್ದೇ ಇದಾವಲ್ಲ. ಈ ಕಡೆದೇ ಐತೆ, ಈ ಕಡೆ ಇರೋದೇ ಐತಲ್ಲ. ಅಲ್ಲ ಪ್ಯಾಕೆಟ್ ಹಂಗೈತಿ, ಎಲ್ಲ ಐತಿ. ಪ್ಯಾಕೆಟ್ ಐತಿ, ಓಪನ್ ಮಾಡಿಲ್ಲ ಇನ್ನ, ಹಂಗೈತಿ. ಈ ಅವಲಕ್ಕಿ ಇಲ್ಲಿ 70 ರೂಪಾಯಿ ಮಾರ್ತಾರೆ ಅರ್ಧ ಕೆಜಿಗೆ. ಅದನ್ನ ಹೇಳಿದ್ ನಾನು. ಸಾಣಿ ಹಾಕ್ಲಿಕ್ಕಿತ್ತು. ₹70 ಅಂದ್ರೆ ನನಗೆ ಕೇಳಿಸ್ತಾರೆ. ನೀ ಅಂಗಡಿಯಾಗ ತಗೊಳ್ಳುವಾಗ ಅಂಗಡಿ ಕಡೆ ಕತ್ತಲ್ಲ. ಇದು ಕಸ ಗುಡಿಸಿ ಖಾರದ ಪುಡಿ ಏನಂದ್ರೆ ತೊಗೊಂಡೋಗಿದ್ರಿ ಲಾಸ್ಟ್ ಟೈಮ್ ಅದನ್ನ. ಫ್ರೆಂಡ್ಸ್, ನಾವು ಬೆಳ್ಳುಳ್ಳಿ ಮಂಡಕ್ಕಿ ಮಾಡೋಣ ಅಂತ ಹೇಳಿ ಮಂಡಕ್ಕಿಗೆ ಬೆಳ್ಳುಳ್ಳಿನ ಸುಲಿತಾ ಇದ್ದೀವಿ. ಅವನು ಅಷ್ಟೇ. ಏನು ನೀನು ಅಷ್ಟೇ ಸುಲಿತೀಯ?
ಮಂಡಕ್ಕಿಗೆ ಇದು ಇಡೀ ಬೆಳ್ಳುಳ್ಳಿ ಹಾಕಬೇಕು ಫ್ರೆಂಡ್ಸ್. ಬಟ್ ಇವನು ಏನು ಮಾಡ್ತಿದ್ದವನೆ ಅಂದರೆ ಈ ಥರ ಸುಲಿತವನೆ. ಅಡುಗೆಗೆಲ್ಲ ಹಾಕ್ತಾರಲ್ಲ ಇದು ಬೇಡ ಕಣೋ, ಎಣ್ಣೆಗೆ ಹಾಕಿದ ತಕ್ಷಣ ಅದು ಫುಲ್ ರೋಸ್ಟ್ ಆದಂಗೆ ಆಗುತ್ತೆ ಅಂತ ಹೇಳಿದ್ರೆ ಕೇಳ್ತಾ ಇಲ್ಲ. ಸಿಪ್ಪೆ ಇರಬೇಕು ಅದಕ್ಕೆ, ಮಂಡಕ್ಕಿಗೆ ಹಾಕೋದಕ್ಕೆ. ನಾವೀಗ ಮಂಡಕ್ಕಿ ಮಾಡ್ತಿದ್ದೀವಿ ಫ್ರೆಂಡ್ಸ್. ನಮ್ಮ ಮನೆಯವ್ರು ಮಂಡಕ್ಕಿ ತಂದಿದ್ರಲ್ಲ ನಿನ್ನೆ, ಅದನ್ನು ಬೆಳ್ಳುಳ್ಳಿ ಮಂಡಕ್ಕಿ ಅಂತಾರೆ, ಕೆಲವೊಬ್ಬರು ಕರ್ದಕಾಳು ಮಂಡಕ್ಕಿ ಅಂತಾರೆ. ನಾವು ಅದನ್ನೇ ಅನ್ನೋದು. ಚುಮ್ಮರಿ ಕರ್ದಕಾಳು ಚುಮ್ಮರಿ, ಕರ್ದಕಾಳು ಮಂಡಕ್ಕಿ ಅದನ್ನೇ ಮಾಡ್ತೀವಿ ಈಗ. ಅಂದರೆ ಸಂಜೆ ಟೈಮಲ್ಲಿ ಏನಾದರೂ ತಿನ್ನಬೇಕು ಅನಿಸುತ್ತೆ ಟೀ ಜೊತೆ, ಆ ರೀಸನ್ಗೋಸ್ಕರ ಮಾಡ್ತಾ ಇರೋದು ಈಗ. ಬೆಳ್ಳುಳ್ಳಿ ಜಾಸ್ತಿ ಹಾಕಿ ಮಾಡಿದ್ರೆ ಚೆನ್ನಾಗಿರುತ್ತೆ. ಖಾರ ಆಗುತ್ತಾ? ಖಾಲಿ ಬೆಳ್ಳುಳ್ಳಿನಾ ಖಾಲಿ ಅದು ಥರಕ್ಕೆ ಬರುತ್ತೆ. ಅದು ನಮ್ಮ ಕಡೆ ಥರ ಜವಾರಿ ಬರಲ್ಲ ಇದು. ಕೆಲವೊಬ್ಬರು ಇದನ್ನು ಹಾಕಿ ಮಾಡಲ್ಲ ಫ್ರೆಂಡ್ಸ್, ಬೆಳ್ಳುಳ್ಳಿ ಅಂದರೆ ಕೆಲವೊಬ್ರು ಅಂದರೆ ನಮ್ಮ ಇದರಲ್ಲೇ ಮಾಡಲ್ಲ. ಈರುಳ್ಳಿ ಬೆಳ್ಳುಳ್ಳಿ ತಿಂದೇ ಇರೋರು ಇದನ್ನು ಹಾಕಲ್ಲ, ನಾವು ತಿಂತೀವಿ, ಹಾಗಾಗಿ ಹಾಕ್ತಾ ಇರೋದು. ನನಗೆ ಬೆಳ್ಳುಳ್ಳಿ ತಿನ್ನೋಕ್ಕಾಗಲ್ಲ, ಮೆಣಸಿನ್ಕಾಯಿ ಅಷ್ಟೇ ತಿನ್ನೋಕ್ಕಾಗುತ್ತೆ. ಹೌದಾ? ಸಾಕಲ್ವಾ? ಬಟ್ ನನಗಿಷ್ಟ ಅಲ್ಲ ಚಾಕು. ವಾ, ಮತ್ತೆ ತೂದಿ ಚಾಕುಯಿಂದ ನನಗೆ. ಹಾಂ ನೋಡಿ ಫ್ರೆಂಡ್ಸ್, ಗಾಯ ಮಾಡ್ಕೊಂಡಿದ್ದಾನಂತೆ ಚಾಕುಯಿಂದ. ಇಲ್ಲ, ಸ್ಕೆಚ್ ಪೆನ್ ಅದು. ನನಗೆ ಇವನು ಏನು ಮಾಡ್ತಾನೆ, ಈ ಥರ ಪ್ರ್ಯಾಂಕ್ ಮಾಡ್ತಾನೆ. ಅಲ್ಲಿ ಮಂಡಿಗೆ ಸ್ಕೆಚ್ ಪೆನ್ ಬರ್ಕೊಂಬಂದು ನೋಡಿಲಿ ನಾನು ಬಿದ್ದು ಗಾಯ ಮಾಡ್ಕೊಂಡು ಬಂದಿದ್ದೀನಿ ಅಂತ ತೋರಿಸಿಲಿ. ಅದು ಸೇಮ್ ನೋಡೋಕೆ ಹಾಗೆ ಕಾಣಿಸ್ತು ನನಗೆ. ಚೆನ್ನಾಗಿ ಮಾಡ್ತೀಯ ಬಿಡು. ನನಗೆ ಪ್ರ್ಯಾಂಕ್ ಮಾಡೋ ಥರ ಆಗಿದ್ದಾನೆ. ಕೈಗೆ ಬರ್ಕೊಂಬರ್ತಾನೆ ಸ್ಕೆಚ್ ಪೆನ್ನಿಂದ, ನನ್ನ ಕೈ ಕುಯ್ತು ಅಂತವನೆ, ಕೈ ಗಾಯ ಆಯಿತು ಅಂತವನೆ, ಈ ಥರ ಎಲ್ಲ ಮಾಡೋಕ್ಕೆ ಶುರು ಮಾಡಾನೆ. ಬೆಳ್ಳುಳ್ಳಿ ಸುಲಿಯೋದಿದ್ರೆ ಎಕ್ಸ್ಪರ್ಟ್ ಫ್ರೆಂಡ್ಸ್ ಇವನು. ಅದು ಒಂದು ಕೆಲಸ ಹೇಳ್ರಿ, ಏನು ಬೇಕಾದರೂ ಇದ್ದಿದ್ದು ಬಿಟ್ಟು ಮಾಡಿಕೊಡ್ತಾನೆ. ಸ್ವಲ್ಪ ಬೆಳ್ಳುಳ್ಳಿ ಸುಲಿಬೇಕು ಬಾರಪ್ಪ ಇಲ್ಲಿ ಅಂದರೆ ಸಾಕು. ಅದಕ್ಕೆ ಒಬ್ಬನೇ ಸುಲಿತಾ ಕೂತಿದ್ದ, ಹಿಂಗೆ ಸುಲಿತಿದ್ದ. ಅದಕ್ಕೆ ಬೇಡ ತಡಿ ನಾನೇ ತಕ್ಕಂತೀನಿ ಅಂಥೇಳಿ ಬಿಡಿಸಿದ್ದೀನಿ ಇವಾಗ. ನಾನು ಇದನ್ನು ತೊಗೊಂಬಂದಿದ್ದೆ, ಇದರಿಂದ ಜಜ್ಜನ ಅಂತ. ಇದು ಕಲ್ಲೇ. ಅವ್ನು ಬೇಡ ಇದು ನಾನು ಜಜ್ತೀನಿ ಅಂತ ಹೇಳಿ ಮಾಡಿ ಕೊಡ್ತಾನೆ ಕೆಲಸ. ಇದರಲ್ಲಿ ಜಜ್ಜಿ ಸೈಡಿಗೆ ಇಕ್ತಾವನೆ. ಒಂದೊಂದೇ ಕುಟ್ಟಬೇಕು. ಹೆಲ್ಪ್ ಮಾಡಿ ಕೊಡ್ತಾನೆ. ಅದನ್ನ ನಾನು ಮಾಡ್ತೀನಿ, ಕರ್ಬೇವು ಸೊಪ್ಪು ಸೋಸ್ಕೊಡ್ತೀಯಾ? ಕರ್ಬೇವು ಸೊಪ್ಪು ಸೋಸ್ ನೀನು, ನಾ ಇದನ್ನು ಮಾಡ್ತೀನಿ. ನಿನ್ನ ಕೈಗೆ ಜಜ್ಕೊಂಡ್ಬಿಟ್ರೆ ಇಲ್ಲ, ಜಜ್ಕೊಳ್ಳೋಣ. ಒಂದೇ ಸಲ ಹಿಂಗೆ ಮಾಡಿ ಈ ಥರ ಮಾಡಿಬಿಡ್ಬೇಕು. ಒಂದೇ ಸಲ ಈಸಿಯಾಗಿ ಬರುತ್ತೆ. ಕೆಳಗಡೆ ಸೌಂಡ್ ಬರುತ್ತೆ, ಓನರ್ ಬೈಬೇಕಿದ್ರೆ ಅಲ್ವಾ. ಫ್ರೆಂಡ್ಸ್, ನಮ್ಮ ಒಗ್ಗರಣೆ ರೆಡಿ ಆಯಿತು ನೋಡ್ರಿ. ಈಗ ಮಂಡಕ್ಕಿದು ಬೆಳ್ಳುಳ್ಳಿ ಒಗ್ಗರಣೆ ರೆಡಿ. ತಡಿ ಒಂದು ನಿಮಿಷ. ಆದರೆ ಇದನ್ನು ಈಗ ಬಿಸಿ ಬಿಸಿ ಕಲಸಲ್ಲ, ಆಮೇಲೆ ಸ್ವಲ್ಪ ಹೊತ್ತು ಬಿಟ್ಟು ಕಲಿಸ್ತೀನಿ. ಇದು ಆರಬೇಕು ಒಂಚೂರು. ಈಗ ಇನ್ನು ಕುದೀತಾ ಐತೆ ಅನ್ಸುತ್ತೆ, ನೋಡ್ತಿರ್ಬೋದು. ಬಟ್ ಇದಕ್ಕೆ ಲಾಸ್ಟಲ್ಲಿ ಸಕ್ಕರೆ ಪುಡಿ, ಉಪ್ಪ ತಿನ್ನಕ್ಕ ನಿಂಗೆ ಗೊತ್ತಾಗಲ್ಲ ಅಳತೆ ಹೆಂಗೆ ಹಾಕ್ಬೇಕು ಅಂತ. ಇದು ಕವರಲ್ಲೇ ಬಂದಿತ್ತು, ಮಂಡಕ್ಕಿ ಕವರಲ್ಲೇ. ಒಳಗೆ ಒಂದು ಪ್ಲಾಸ್ಟಿಕ್ ಕವರ್ ಹಾಕಿರ್ತಾರೆ, ಯಾಕಂದರೆ ಮೆತ್ತಗಾಗಬಾರ್ದು ಅಂಥೇಳಿ. ಅಂದರೆ ಈಗ ಚಳಿಗಾಲ ಅಲ್ವಾ, ಅದು ಎಲ್ಲ ಖಾಲಿ ಆಗುತ್ತೆ. ಇದನ್ನು ಒಂದು ಟೈಟಾಗಿ ಕಟ್ಟಿಬಿಟ್ಟು ಒಂದು ಡಬ್ಬಿ ಒಳಗೆ ಹಾಕಿ ಇಡ್ತೀನಿ ನೋಡಿ. ತುಂಬ ಚೆನ್ನಾಗಾಗಿದೆ. ಎಲ್ಲ ಟೇಸ್ಟ್ ಮಾಡಿ ನೋಡಿದ್ರಿ ಈಗ ಇವರು.
ಇದರಲ್ಲಿ ಇಷ್ಟು ಪುಡಿ ಬಂದಿದೆ ನೋಡಿ, ಸಾಣಿಸಿರೋದು, ಸಾಣಿಗೆ ಹಾಕಿ ಇಷ್ಟು ಪುಡಿ ಬಂದೈತೆ. ಮಂಡಕ್ಕಿ ಮಾಡೋದು ಎಲ್ಲ ಮುಗಿಸಿದ್ವಿ, ನಾನು ವಸಿಷ್ಠ ಇಬ್ಬರು ಸೇರಿಕೊಂಡು. ಇವಾಗ ನಾವು ಇಬ್ಬರು ರೇಷನ್ ತರಕ್ಕೆ ಅಂಥೇಳಿ ಹೋಗಬೇಕು. ಭಾಳ ದಿನ ಆಯ್ತು ಬಿಟ್ಟು ಹೋಗ್ತಿದ್ದೆ, ಇವತ್ತು ಅವನು ಕರ್ಕೊಂಡು ಹೋಗ್ತಾಯಿದ್ದೀನಿ ರೇಷನ್ ತರೋದಕ್ಕೆ ಅಂಥೇಳಿ. ಮತ್ತು ರೇಷನ್ ತಗೊಳ್ಳೋವಾಗ ಮತ್ತೆ ಸಿಗ್ತೀವಂತೆ. ನಡಿ ಹೇಳ್ಕೊಂಡು ನಡಿ, ಆ ಕಡೆ ಹಿಂದಕ್ಕೆ, ಆ ಕಡೆ ಟರ್ನ್ ಮಾಡ್ಕೊ, ಅಲ್ಲೋ ಬಿದ್ದೀಯಾ ನೋಡು ನಿಧಾನ. ಹಾಂ ಅದೆರಡು ಇದನ್ನು ತೊಗೋಬೇಕು, ತಡಿ ಏರೆಲ್ಲ. ನಡಿ ಟರ್ನ್ ಮಾಡ್ಕೊ. ಎಣ್ಣೆ ತಗೋಬೇಕು. ಎಲ್ಲಾರು ಇಟ್ಟವ್ರದನ್ನ ಇದು ತಗೊಳ್ಳೋಣ. ಎಳ್ಳು ಬೆಲ್ಲ ಮಾಡಾಕ್ಬೇಕಲ್ಲ ಇದು ಅಕ್ಕಿನ ಮಾಡಿಸಿದ್ದಲ್ವಾ ಪ್ರಸಾದ. ಕ್ಯೂಬ್ ಚೆನ್ನಾಗಿತ್ತಲ್ಲ ಅದು. ಹೋಗಲ್ಲ ನೋಡಿ. ತಗೋ ಪನ್ನೀರ್ ಒಂದು. ನಂದಿನಿ ಸಿಗುತ್ತೆ ಕೂಡ, ನಂದಿನಿ. ನಡಿ ಬೇಗ. ಸರಿ ರೈಟ್. ರೈಟ್ ಹಿಂದೆ ಕಡೆ ಸಾಸಿವೆ ತೊಗೊಂಡು